ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಅಂತ ಇನ್ಫಾರ್ಮೇಷನ್ಗಳಿಗೆ ಹಾಯ್ ಎಲ್ಲರಿಗೂ. ಸೊ ಏನಪ್ಪ ಇವತ್ತು ಅಂತಂದರೆ ನಮ್ಮ ಮಮ್ಮಿಯವರು ಇರಲಿಲ್ಲ ಮನೆಯಲ್ಲಿ. ಏನು ಮಾಡೋದು ಅಂತ ನಾನು ಮ್ಯಾಗಿ ಮಾಡ್ಕೊಂಡು ತಿನ್ನೋಣ. ಆ್ಯಕ್ಚುಲಿ ನಾನು ಎದ್ದಿದ್ದೆ ಲೇಟ್ ಆಗಿತ್ತು, ಯಾಕೆಂದರೆ ನೈಟ್ ಡ್ಯೂಟಿ ಮುಗಿಸ್ಕೊಂಡಿರ್ತೀನಿ. ಅದಕ್ಕೆ ಲೇಟಾಗಿ ಎದ್ದಾಗಿ 4 ಗಂಟೆ ಆಗಿತ್ತು. ಸೊ ಏನು ಮಾಡೋಕ್ಕೂ ಆಗಲ್ಲ, ಮ್ಯಾಗಿನೇ ಮಾಡ್ಕೊಂಡು ತಿನ್ನಬೇಕು. ಇನ್ನೇನು ಮಾಡೋದು, ಅದು ಇದು ತಿನ್ಕೊಂಡು ಇರೋಕ್ಕಾಗಲ್ಲ. ಇನ್ನು ಮಾಡಬೇಕು ಅಂದ್ರೂ ಲೇಟ್ ಆಗೋಗುತ್ತೆ. ಮತ್ತು ಸ್ಪೆಷಲ್ ಏನಾದರೂ ಮಾಡೋಣ ಅಂತಂದರೆ ಮೊಳಕೆ ಸಾಂಬಾರು ಮಾಡಬೇಕು ಅಂತ ಮೊಳಕೆ ಕಟ್ಟಿದ್ವಿ ಅಮ್ಮವರು. ಸೊ ಮೊಳಕೆ ಸಾಂಬಾರನ್ನ ಮಾಡ್ತೀವಿ ಸಾಯಂಕಾಲ. ಅದ್ರಾಗೆ ಇವಾಗ ಮ್ಯಾಗಿ ಮಾತ್ರ ನಾನೊಬ್ಬಳೇ ಇರೋದ್ರಿಗೋಸ್ಕರ ಮ್ಯಾಗಿ ಮಾಡ್ಕೊತಾ ಇದ್ದೀನಿ. ಇಲ್ಲ ಅಂದಿದ್ದರೆ ಬೇರೆ ಏನಾದರೂ ಮಾಡ್ಕೊಂಡಿದ್ದೆ. ಸೊ ನಾನು ಏನೇನು ಹಾಕಿದ್ದೀನಿ ಮ್ಯಾಗಿಗೆ ಅಂತ ಸೊ ಇನ್ನೊಂದೇ ಹೇಳ್ತೀನಿ, ಏಕೆಂದರೆ ಇವಾಗ ಬೇಗ ಬೇಗ ಮಾಡಿ ತಿನ್ನಬೇಕು, ಹೊಟ್ಟೆ ಹಸಿತಿತ್ತು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಮತ್ತು ಎದ್ದಿದ ತಕ್ಷಣವೇ ನಮ್ಮದು ವರ್ಕ್ ಸ್ವಲ್ಪ ಇತ್ತು. ವರ್ಕೆಲ್ಲ ಮುಗಿಸ್ಕೊಂಡು ನಾವು ಎಷ್ಟು ಓದ್ರೂ ಪಾಸ್ ಆಗಲ್ಲ ಅಂತ ನನಗೆ ಗೊತ್ತಿತ್ತು. ಎಕ್ಸಾಮ್ ಎಷ್ಟು ಓದ್ರೂ ಕೂಡ ಅಲ್ಲಿ ಪೇಪರ್ ನೋಡಿದ ತಕ್ಷಣವೇ ಎಲ್ಲ ಮರೆತೋಗ್ತೀವಿ. ಸೊ ಮೊಳಕೆ ಸಾಂಬಾರು ಈ ಥರ ಮಾಡಿದ್ದೀನಿ. ಸೊ ನಾವು ಇಬ್ಬರೇ ಇರೋದ್ರಿಗೋಸ್ಕರ ನಾನು ಚಿಕ್ಕದಾಗೆ ಮಾಡ್ಕೊಂಡಿದ್ದೀನಿ. ಸೊ ಮೊಳಕೆ ಸಾಂಬಾರ ಯಾವ ಥರ ಮಾಡಬೇಕು ಅನ್ನೋದು ಸಹ ಹೇಳ್ತೀನಿ. ಇನ್ನೊಂದು ದಿವಸ ಯಾವುದಾನ ಬ್ಲಾಗಲ್ಲಿ ಹೇಳ್ತೀನಿ, ಇಲ್ಲಾಂದರೆ ಒಂದೇ ಮೊಳಕೆ ಸಾಂಬಾರು ಮಾಡೋದನ್ನೇ ಬ್ಲಾಗ್ ಮಾಡ್ತೀನಿ. ಸೊ ಸಾಂಬಾರು ಮಾಡಿದ್ದು ಅನ್ನಕ್ಕೆ ಅಂತ ಇಕ್ಕಿದ್ದೆ. ಸೊ ಅಮ್ಮ ಬೇಡ ಇವತ್ತು ಮುದ್ದೆ ಮಾಡಿಬಿಡು ಅಂತಂದರು. ಸರಿ ಅಂತ ಮುದ್ದೆ ಮಾಡಿದ್ದಾಯಿತು. ಸೊ ಮುದ್ದೆ ಮಾಡಿಬಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸೊ ಏನು ಮಾಡೋಕ್ಕಾಗಲ್ಲ, ಮುದ್ದೆ ಮಾಡಿಬಿಟ್ಟು ನೋಡಿ ಎಲ್ಲ ಪಾತ್ರೆಗಳು ಏನೂ ಇಲ್ಲ ಅಂದ್ಕೋಬೇಡಿ, ಇದು ಎಲ್ಲ ಆ ಕಡೆ ಹಿಂದ್ಗಡೆ ತಳ್ಳಿಬಿಟ್ಟಿದ್ದೀವಿ. ಇದು ದೇವ್ರ ಮನೆ. ಆ್ಯಕ್ಚುಲಿ ಅಮ್ಮವ್ರು ಪೂಜೆ ಮಾಡಿಬಿಟ್ಟು ಹೋಗಿದ್ದಾರೆ. ಸೊ ಬಂದಿದ್ದೆ ನಾನು ಲೇಟ್ ಆಗಿತ್ತು, 5 o'clock ಮಾರ್ನಿಂಗ್ 5 o'clock ಇಲ್ಲ 4 o'clock ಮಲಗ್ತೀನಿ. ಸಾಯಂಕಾಲ 4 or 5ಗೆ ಎದ್ದೊಳ್ತೀನಿ, ಏಕೆಂದರೆ ನೈಟ್ ನಿದ್ದೆ ಇರೋಲ್ಲ. ಅದ್ರಗೋಸ್ಕರ ನಾನು ಲೇಟಾಗಿ ಎದ್ದೇಳ್ತೀನಿ. ಸೊ ಏನಪ್ಪ ಅಂತಂದರೆ ನಾನು ಪಾರ್ಟ್ ಟೈಮಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಅಂತ ಇನ್ಫಾರ್ಮೇಷನ್ ಮುಂಚೆಯಿಂದನೂ ಹೇಳ್ತಾನೆ ಇದ್ದೀನಿ. ಸೊ ಈಗ ಲೀಡ್ಸ್ ಖಾಲಿ ಆಗಿಲ್ಲ, ಮತ್ತು ಲೀಡ್ಸ್ ಖಾಲಿ ಆದಾಗ ಹೇಳ್ತೀನಿ. ಆ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ಸಹ ಅಪ್ಡೇಟ್ ಮಾಡ್ತಿರ್ತೀನಿ, ಇನ್ಸ್ಟೋದಲ್ಲೂ ಅಪ್ಡೇಟ್ ಮಾಡ್ತಿರ್ತೀನಿ. ಯಾರೆಲ್ಲ ಫಾಲೋ ಮಾಡ್ಕೊಂಡಿಲ್ಲ ಬೇಗ ಬೇಗ ಫಾಲೋ ಮಾಡ್ಕೊಂಡು ಇಟ್ಕೊಂಡಿರಿ. ಸೊ ನಮ್ಮಮ್ಮ, ನಮ್ಮ ಅಜ್ಜಿ, ಅತ್ತೆ, ಸೊಸೆ ಇಬ್ಬರು ಬಿಡಿಸ್ತಿದ್ದಾರೆ. ಸೊ ಏನಪ್ಪ ಅಂದರೆ ಚಳಿಗೆ ಅಮ್ಮ ಅವರು ಇಲ್ಲ, ಸ್ವಲ್ಪ ಜನ ಮನೆಗಳಲ್ಲಿ ಅತ್ತೆ ಮತ್ತು ಸೊಸೆಗಳ ಕಾಟ ಅದು ಇದು ಅಂತ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ. ಅದೆಲ್ಲ ನಮಗೆ ಬೇಡ, ನಾವು ಚೆನ್ನಾಗಿದ್ದೀವಿ. ನಿಜವಾಗ್ಲೂ ಚೆನ್ನಾಗಿದ್ದೀವಿ, ಹ್ಯಾಪಿಯಾಗಿದ್ದೀವಿ. ನಮ್ಮ ಫ್ಯಾಮಿಲಿ ತುಂಬ ಹ್ಯಾಪಿಯಾಗಿದೆ. ಸೊ ಈಗ ನಿದ್ದೆ ಮಾಡಬೇಕು ಅಂತ ಈ ಬ್ಲಾಗ್ ಇಲ್ಲಿಗೆ ಕ್ಲೋಸ್ ಮಾಡ್ತೀವಿ. ಇಷ್ಟ ಆದರೆ ಫಾಲೋ ಮಾಡ್ಕೊಳ್ಳಿ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು